ಹಾಯ್ ಎಲ್ಲರೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ನಲ್ಲಿ ಬಂದಿರೋ ಹೊಸ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ಒಂದು ಅಪ್ಡೇಟ್ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತದೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರು ಇದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಒಳ್ಳೆ ಒಂದು ಯೂಸ್ಫುಲ್ ಆಗಿರೋ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆ, ಸೊ ವಿಡಿಯೋ ಶುರು ಮಾಡುವ ಅದಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡೋದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಲ್ ಅಲ್ಲಿ ಸೆಲೆಕ್ಟ್ ಮಾಡಿ. ಜೊತೆಗೆ ಎಲ್ಲರೂ ಕೂಡ ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ, ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬ್ನಲ್ಲಿ ಬಂದಿರೋ ಹೊಸ ಒಂದು ಅಪ್ಡೇಟ್ ಏನು ಅಂತ ನಾವು ನೋಡೋಣ. ಅದಕ್ಕೆ ಮುಂಚೆ ಕೂಡ ಸ್ವಲ್ಪ ಅಪ್ಡೇಟ್ಸ್ಗಳು ಬಂದಿದೆ. ಓಕೆ, ಸೊ ಆ ಒಂದು ಅಪ್ಡೇಟ್ ಏನಂತ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂತ ಹೇಳಿ. ಓಕೆನಾ? ಸೊ ಮೊದಲು ನಮಗೆ ಯೂಟ್ಯೂಬ್ ಚಾನಲ್ ಒಂದು ಮಾನಿಟೈಸ್ ಆಗಬೇಕು ಅಂತ ಹೇಳಿದರೆ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ನಮಗೆ ಕಂಪ್ಲೀಟ್ ಆಗಬೇಕಿತ್ತು. ಇಷ್ಟಾದರೆ ಸಡನ್ನಾಗಿ ಮಾನಿಟೈಸಿಂಗ್ ಅಪ್ಲೈ ಮಾಡ್ಬೋದು, ಆನ್ ಆಗಿ ಸಿಕ್ತಿತ್ತು. ಓಕೆ, ಸೊ ಅದರ ನಂತರ ಈಗ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಏನು ಅಂತ ಹೇಳಿದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಆಯಿತಾ? ಇದು ಕೂಡ ಇವಾಗ ಹೊಸ ಒಂದು ಅಪ್ಡೇಟ್ನ ತಂದಿದ್ದಾರೆ. ಅಂದರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ರೀತಿಯ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿರಬಾರ್ದು. ಓಕೆ, ಝೀರೋ ಆಗಿರಬೇಕು ಅಲ್ಲಿ, ಯಾವುದು ಕೂಡ ಸ್ಟ್ರೈಕ್ ಬಂದಿರಬಾರ್ದು. ಓಕೆನಾ? ಸ್ಟ್ರೈಕ್ ಬಂದರೆ ಮಾನಿಟೈಸೇಷನ್ ಅಪ್ಲೈ ಆಗೋದಿಲ್ಲ. ಆಯಿತಾ? ಆ ಒಂದು ಸ್ಟ್ರೈಕ್ ಏನಿದೆ ಬಂತು ಅಂತಾದರೂ ಕೂಡ ಆ ಒಂದು ಸ್ಟ್ರೈಕ್ ಎಕ್ಸ್ಪೈರ್ ಆಗಬೇಕು, 80 ದಿವಸ ಕಳೆದ ನಂತರ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ಸೊ ಅದರ ನಂತರ ಮತ್ತೊಂದು ಅಪ್ಡೇಟ್ ಕೂಡ ಬಂದಿದೆ. ಆ ಒಂದು ಅಪ್ಡೇಟ್ ಏನು ಅಂತ ಹೇಳೋದಾದ್ರೆ 2 ಸ್ಟೆಪ್ ವೆರಿಫಿಕೇಶನ್. ಓಕೆ, ನಿಮ್ಮೊಂದು ಚಾನಲ್ನ ಸೇಫ್ಟಿಗೋಸ್ಕರ ತಂದಿರುವಂಥ ಒಂದು ಅಪ್ಡೇಟ್ ಅಂತ ಹೇಳ್ಬೋದು 2 ಸ್ಟೆಪ್ ವೆರಿಫಿಕೇಶನ್. ಓಕೆನಾ? ಯಾವುದೇ ರೀತಿಯ ತೊಂದರೆ ಬರಲಿಕ್ಕಿಲ್ಲ. ಇದನ್ನು ಕೂಡ ನೀವು ಮುಂದೆ ಮಾಡಿ ಕೊಡಬೇಕಾಗತ್ತೆ, 2 ಸ್ಟೆಪ್ ವೆರಿಫಿಕೇಶನ್ ಅನ್ನೋದು. ಓಕೆ, ಸೊ ಇದರ ನಂತರ ಇವಾಗ ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಒಂದು ಅಪ್ಡೇಟ್ ಏನು ಅಂತ ಹೇಳೋದಾದ್ರೆ ಒಳ್ಳೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆನಾ? ಒಂದು ಕ್ರಿಯೇಟರ್ಗೆ ಒಳ್ಳೆ ಒಂದು ಯೂಸ್ಫುಲ್ ಆಗಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಕಮ್ಯುನಿಟಿ ಟ್ಯಾಬ್. ಓಕೆನಾ? ಕಮ್ಯುನಿಟಿ ಟ್ಯಾಬ್ ನಿಮಗೆ ಸಿಗುತ್ತೆ 500 ಸಬ್ಸ್ಕ್ರೈಬರ್ ಆದರೆ. ಮೊದಲ ನಮಗೆ 1000 ಸಬ್ಸ್ಕ್ರೈಬರ್ ಆದರೆ ಮಾತ್ರ ನಮಗೆ ಕಮ್ಯುನಿಟಿ ಟ್ಯಾಬ್ ಸಿಗುವಂಥದ್ದು. ಓಕೆ, ಇವಾಗ 500 ಸಬ್ಸ್ಕ್ರೈಬರ್ ಆದರೆ ಸಾಕು, ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಡನ್ ಆಗಿ ನೀವು ಸಿಗ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಸಡನ್ ಆಗಿ ಅಂದರೆ 500 ಸಬ್ಸ್ಕ್ರೈಬ್ ಆದ ತಕ್ಷಣ ನೀವು ಹೋಗಿ ನೋಡಿದ್ರೆ ನಿಮಗೆ ಸಿಗ್ಲಿಕ್ಕಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ, ಒಂದು ವಾರದಷ್ಟು ಟೈಮ್ ತಗೊಳ್ಬೋದು. ನಂತರ ನೀವು ನೋಡ್ಬೋದು, ಚಾನಲ್ ಚೆಕ್ ಮಾಡಿ ನೋಡ್ಬೋದು, ನಿಮಗೆ ಕಮ್ಯುನಿಟಿ ಟ್ಯಾಬ್ ಬಂದಿರ್ಬೋದು. ಓಕೆನಾ? ಇದು ಒಳ್ಳೆ ಒಂದು ಯೂಸ್ಫುಲ್ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ನಿಮ್ಮದು ಕಮ್ಯುನಿಟಿ ಟ್ಯಾಬ್ ಅನ್ನೋದು. ಓಕೆ, ನೀವು ಯಾವಾಗ ಬೇಕಿದ್ರೂ ಪೋಸ್ಟನ್ನು ಮಾಡ್ಬೋದು. ಓಕೆ, ನಿಮ್ಮದು ಫ್ರೆಂಡ್ಸ್ಗಳ ಜೊತೆಗೆ ಏನು ಬೇಕಿದ್ರೂ ಪೋಸ್ಟನ್ನು ಮಾಡ್ಬೋದು. ಓಕೆ, ಸೊ ಇದರಿಂದ ಮೇಯ್ನಾಗಿ ಏನಪ್ಪ ಉಪಯೋಗ ಅಂತ ಹೇಳೋದಾದ್ರೆ, ಇವಾಗ ನೀವೇನಾದರೂ ಒಂದು ವಿಡಿಯೋನ ಮಾಡಿದ್ದೀರಿ, ಆ ಒಂದು ವಿಡಿಯೋ ಪಬ್ಲಿಕ್ ಮಾಡಿದ ತಕ್ಷಣ ಎಲ್ರಿಗೂ ಕೂಡ ನೋಟಿಫಿಕೇಶನ್ ಹೋಗ್ತಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಜನರಿಗೆ ಹೋಗ್ಬೋದು, ಕೆಲವೊಂದಷ್ಟು ಜನರಿಗೆ ಆ ಒಂದು ವಿಡಿಯೋ ತಲುಪಲಿಕ್ಕಿಲ್ಲ. ಓಕೆ, ಕೆಲವೊಂದಷ್ಟರಿಗೆ ಮರುದಿವಸ ತಲುಪ್ಬೋದು, ಆ ಒಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಒಂದು ಕಮ್ಯುನಿಟಿ ಪೋಸ್ಟ್ ತುಂಬ ಯೂಸ್ಫುಲ್ ಆಗ್ತದೆ ನಿಮಗೆ. ಅಂದರೆ ಆ ಒಂದು ವಿಡಿಯೋನ ಜಸ್ಟ್ ತಮ್ನೇಲ್ ಏನಿದೆ ತಮ್ನೇಲನ್ನು ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಲಿಂಕನ್ನು ಪೇಸ್ಟ್ ಮಾಡಿ ಪೋಸ್ಟ್ ಮಾಡುವಂಥ, ಕಮ್ಯುನಿಟಿ ಪೋಸ್ಟ್ ಮಾಡುವಂಥದ್ದು. ಓಕೆನಾ? ಸಿಂಪಲಾಗಿ ನೀವು ಈ ರೀತಿ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಯಾರಿಗೆಲ್ಲ ಈ ಒಂದು ನೋಟಿಫಿಕೇಶನ್ ತಲುಪಿಲ್ಲ, ನೀವು ಕಮ್ಯುನಿಟಿ ಪೋಸ್ಟ್ನಲ್ಲಿ ಕೂಡ ನೀವು ಪೋಸ್ಟನ್ನು ಮಾಡ್ಬೋದು, ನಾವು ಈ ರೀತಿಯ ವಿಡಿಯೋನ ಮಾಡಿದ್ದೇವೆ ನೋಡಿ ಅಂತ ಹೇಳಿ. ಓಕೆನಾ? ಸೊ ಅವಾಗ ಏನು ಮಾಡ್ತಾರೆ, ಸೊ ಯಾರಿಗಾದರೂ ನೋಟಿಫಿಕೇಶನ್ ತಲುಪಿಲ್ಲ ಅಂದರೂ ಕೂಡ ಅವರು ಯೂಟ್ಯೂಬನ್ನು ಜಸ್ಟ್ ಓಪನ್ ಮಾಡಿ ನೋಡಿದ ತಕ್ಷಣ ನಿಮ್ಮೊಂದು ಪೋಸ್ಟ್ ಅವರಿಗೆ ಸಿಗ್ಬಿಡುತ್ತೆ, ಅವ್ರು ಕ್ಲಿಕ್ ಮಾಡಿ ನೋಡ್ಬೋದು. ಇದು ಇದರ ಒಂದು ಉಪಯೋಗ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಇದಿಷ್ಟು ಇವಾಗ ಬಂದಿರೋಂಥ ಹೊಸ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಅಂತ ಸಾಧ್ಯವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಬೇಡ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ವಿಡಿಯೋ ಮತ್ತೆ ಸಿಗೋಣ. ಬಾಯ್.